ಓಂ ನಮಃ ಶಿವಾಯ. ಎಲ್ಲರಿಗೂ ನಮಸ್ಕಾರ. ನಾವು ನಿಮ್ಮ ಎಸ್ಕೇಪ್ ಟ್ರಾವೆಲರ್ಸ್. ಪ್ರಸ್ತುತ ಈ ವಿಡಿಯೋನಲ್ಲಿ ನಮ್ಮ ಕರ್ನಾಟಕದ ಪ್ರತಿಯೊಬ್ಬರ ಫೇವ್ರೇಟ್ ಜಾಗ ಯಾವುದು ಅಂದರೆ ಅದು ಶ್ರೀ ಕ್ಷೇತ್ರ ಧರ್ಮಸ್ಥಳ. ಈ ಧರ್ಮಸ್ಥಳ ಕ್ಷೇತ್ರಕ್ಕೆ ನಾವು ನಮ್ಮ ಪ್ರಯಾಣ ಮಾಡ್ತಾ ಇದ್ದೀವಿ. ಬನ್ನಿ ಪ್ರಸ್ತುತ ಈ ವಿಡಿಯೋನಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಬಗ್ಗೆ ಎಲ್ಲ ಮಾಹಿತಿಯನ್ನು ತಿಳಿದುಕೊಳ್ಳೋಣಂತೆ. ನಾವು ಈ ಧರ್ಮಸ್ಥಳಕ್ಕೆ ಹೋದಾಗ ಆನ್ಲೈನಲ್ಲಿ ರೂಮ್ನ ಹೇಗೆ ಬುಕ್ ಮಾಡ್ಕೋಬೇಕು, ಹಾಗೆ ಇಲ್ಲಿ ಯಾವ್ಯಾವ ಥರದ ರೂಮ್ ಕ್ಯಾಟಗರಿ ಇದೆ, ಹಾಗೆ ಇಲ್ಲಿ ನೇತ್ರಾವತಿ ನದಿಯ ಸ್ನಾನಕ್ಕೆ ಎಲ್ಲಿಂದ ಹೋಗಬೇಕು, ಹಾಗೆ ಇಲ್ಲಿ ಉಚಿತವಾದ ಅನ್ನಪ್ರಸಾದ ಎಲ್ಲಿ ಹೋಗಬೇಕು ಅನ್ನೋ ಎಲ್ಲ ಮಾಹಿತಿಯನ್ನು ತಿಳಿದುಕೊಳ್ಳೋಣಂತೆ. ಹಾಗೆ ಈ ಕ್ಷೇತ್ರದ ಇತಿಹಾಸದ ಬಗ್ಗೆ ಕೂಡ ಸ್ವಲ್ಪ ಮಾಹಿತಿಯನ್ನು ತಿಳಿದುಕೊಳ್ಳೋಣಂತೆ. ಮೊದಲಿಗೆ ನಾವು ನಮ್ಮ ಕಲ್ಪತರು ನಾಡು ತುಮಕೂರಿನಿಂದ ಧರ್ಮಸ್ಥಳಕ್ಕೆ ಹೋಗಬೇಕು. ಧರ್ಮಸ್ಥಳಕ್ಕೆ ಹೋಗಬೇಕು ಅಂದರೆ ನಾವು ಪಶ್ಚಿಮ ಘಟ್ಟಗಳನ್ನ ದಾಟಬೇಕು. ಇದರಲ್ಲಿ ಮೇಜರ್ ಆಗಿ ಒಂದು ಘಾಟ್ ರೋಡ್ ಅನ್ನೋದು ಇದ್ದೇ ಇರುತ್ತೆ. ಯಾವ ಕಡೆಯಿಂದ ಹೋದರೂ ನಾವು ಘಾಟ್ ರೋಡ್ ಮುಖಾಂತರನೇ ಹೋಗಬೇಕಾಗತ್ತೆ. ತುಮಕೂರಿನಿಂದ ಅಥವಾ ಬೆಂಗಳೂರಿನಿಂದ ಧರ್ಮಸ್ಥಳಕ್ಕೆ ಹೋಗಬೇಕು ಅಂದರೆ ಮೇಜರ್ ಆಗಿ 4 ಘಾಟ್ ರೋಡ್ಗಳಿದೆ. ಅದರಲ್ಲಿ ಮೊದಲನೇದು ಮಡಿಕೇರಿ ಮುಖಾಂತರ ಹೋದರೆ ಸಿಗುವ ಘಾಟ್ ರೋಡ್ ಆಗಿರುತ್ತೆ. ಎರಡನೇದು ಗುಂಡ್ಯಾ ಮಾರ್ಗ ಅಂದರೆ ಸುಬ್ರಹ್ಮಣ್ಯ ಮಾರ್ಗದಲ್ಲಿ ಹೋಗುವಾಗ ಶಿರಾಡಿ ಘಾಟ್ ರೋಡ್ ಸಿಗುತ್ತೆ. ಅದಿಲ್ಲ ಅಂದರೆ ಚಾರ್ಮಡಿ ಘಾಟ್ ಮುಖಾಂತರ ಹೋಗ್ಬೋದು. ಚಾರ್ಮಡಿ ಘಾಟ್ ಇಲ್ಲ ಅಂದರೆ ಬಿಸ್ಲೆ ಘಾಟ್ ಮುಖಾಂತರ ಹೋಗ್ಬೋದು. ಈ 4 ಮೇಜರ್ ರೂಟ್ಸ್ ಇರೋದು. ಸಾಕಷ್ಟು ರೋಡ್ಗಳಿದೆ ಧರ್ಮಸ್ಥಳಕ್ಕೆ, ಆದರೆ ಮೇಜರ್ ಆಗಿ ಈ 4 ಘಾಟ್ ರೋಡ್ಗಳಲ್ಲಿ ಸಾಕಷ್ಟು ಜನ ಹೋಗ್ತಾರೆ. ನಾವು ಇವಾಗ ಚಾರ್ಮಡಿ ಘಾಟ್ ಮುಖಾಂತರ ಧರ್ಮಸ್ಥಳವನ್ನು ರೀಚ್ ಆಗ್ತೀವಿ. ನಾವು ಯಾಕೆ ಚಾರ್ಮಡಿ ಘಾಟ್ನ ಆಯ್ಕೆ ಮಾಡಿದ್ದೀವಿ ಅಂದರೆ ಈಗ ಸ್ವಲ್ಪ ಮಳೆ ಬೀಳ್ತಿರುವ ಕಾರಣ ತುಂಬ ಅದ್ಭುತವಾಗಿರುತ್ತೆ ಈ ಜಾಗದಲ್ಲಿ ಹೋಗೋದಕ್ಕೆ. ನಿಮಗೆ ಚಾರ್ಮಡಿ ಘಾಟಲ್ಲಿ ಹೋಗುವಾಗ ಸಾಕಷ್ಟು ರೀತಿಯ ಜಲಪಾತಗಳು ಸಿಗುತ್ತೆ. ನಿಮಗೆ ಹೆಜ್ಜೆ ಹೆಜ್ಜೆಗೂ ಜಲಪಾತ ಸಿಗುತ್ತೆ. ಹಾಗೆ ನಿಮಗೆ ಈ ರೋಡ್ಗಳು ಫಾಗ್ನಿಂದ ಸಂಪೂರ್ಣವಾಗಿ ಕವರ್ ಆಗಿರುತ್ತೆ. ಒಂದು ಸೂಪರ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಹಾಗಾಗಿ ನಾವು ಈ ಚಾರ್ಮಡಿ ಘಾಟ್ ಮುಖಾಂತರ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ರೀಚ್ ಆಗ್ತಾ ಇದ್ದೀವಿ. ಈ ಚಾರ್ಮಡಿ ಘಾಟಿಗೆ ಹೇಗೆ ಹೋಗಬೇಕು ಅಂದರೆ ಬೆಂಗಳೂರಿನಿಂದ ಹಾಸನಕ್ಕೆ ಹೋಗಿ ಅಲ್ಲಿಂದ ಸಕಲೇಶ್ಪುರಕ್ಕೆ ಹೋಗಿ ಸಕಲೇಶ್ಪುರದಿಂದ ಮೂಡುಗೆರೆಗೆ ಹೋಗಿ ಅಲ್ಲಿಂದ ನಾವು ಚಾರ್ಮಡಿ ಘಾಟ್ ಮುಖಾಂತರ ಉಜಿರೆಯನ್ನು ರೀಚ್ ಆಗ್ತಾ ಇದ್ದೀವಿ. ನಾವು ಉಜಿರೆ ಕಡೆಯಿಂದ ಧರ್ಮಸ್ಥಳವನ್ನು ರೀಚ್ ಆಗ್ತಾ ಇದ್ದೀವಿ. ಇನ್ನೇನು ನಮಗೆ 2 ಕಿಲೋಮೀಟರ್ಸ್ ಒಳಗಡೆ ನೇತ್ರಾವತಿ ನದಿ ಸಿಗುತ್ತೆ. ನೇತ್ರಾವತಿ ನದಿ ಧರ್ಮಸ್ಥಳದ ಅತಿ ಪವಿತ್ರವಾದ ನದಿ. ಈ ನೇತ್ರಾವತಿ ನದಿ ಕುದುರೆ ಮುಖದಲ್ಲಿ ಹುಟ್ಟುಬಿಟ್ಟು ಮಂಗಳೂರಿನ ಹತ್ರ ಅದು ಅರಬ್ಬಿ ಸಮುದ್ರಕ್ಕೆ ಸೇರುತ್ತೆ. ಮಳೆಗಾಲದಲ್ಲಿ ಈ ನದಿ ಮೈದುಂಬಿ ಹರಿತಾ ಇರುತ್ತೆ. ನಿಮಗೆ ಇಲ್ಲಿ ಸಾಕಷ್ಟು ಜನ ಧರ್ಮಸ್ಥಳಕ್ಕೆ ಬರೋರು ಈ ನೇತ್ರಾವತಿ ನದಿನಲ್ಲಿ ಪುಣ್ಯ ಸ್ನಾನ ಮಾಡಿಬಿಟ್ಟು ಆನಂತರ ಧರ್ಮಸ್ಥಳನ ರೀಚ್ ಆಗ್ತಾರೆ. ಈಗ ಬನ್ನಿ ನೇತ್ರಾವತಿ ನದಿಯ ದರ್ಶನ ಮಾಡೋಣಂತೆ. ಹಾಗೆ ನೀವೇನಾದರೂ ಇಲ್ಲಿ ಸ್ನಾನ ಮಾಡಬೇಕು ಅಂದರೆ ನಿಮಗೆ ಲಾಕರ್ ಫೆಸಿಲಿಟಿ ಕೂಡ ಅವೈಲಬಲ್ ಇರುತ್ತೆ. ಅದೇ ರೀತಿ ನಿಮಗೆ ಚೇಂಜಿಂಗ್ ರೂಮ್ ಕೂಡ ಇರುತ್ತೆ. ಸಂಪೂರ್ಣವಾಗಿ ಉಚಿತವಾಗಿರುತ್ತೆ. ನೀವು ಅದನ್ನು ಉಪಯೋಗಿಸ್ಕೊಳ್ಬೋದು. ಮಳೆಗಾಲದಲ್ಲಿ ನಿಮಗೆ ನೀರು ಫೋರ್ಸ್ ಅನ್ನೋದು ತುಂಬ ಜಾಸ್ತಿ ಇರುತ್ತೆ. ಹಾಗಾಗಿ ನಿಮಗೆ ಮಧ್ಯಭಾಗದ ತನಕ ಬಿಡೋದಿಲ್ಲ. ಕೆಲವೊಂದು ಬ್ಯಾರಿಕೇಡ್ಸ್ ಆಗಿರ್ತಾರೆ, ಅಲ್ಲಿ ತನಕ ಹೋಗ್ಬಿಟ್ಟು ನಾವು ಸ್ನಾನ ಮಾಡಿ ಬರ್ಬೋದು. ಆದಷ್ಟು ನೀವು ಈ ಥರ ನದಿಗಳಿಗೆ ಹೋದಾಗ ಸೋಪ್ ಅಥವಾ ಶಾಂಪುಗಳನ್ನ ಬಳಸಬೇಡಿ. ಯಾಕೆಂದರೆ ನಾವು ಅದನ್ನು ಪಲ್ಯೂಟ್ ಮಾಡಬಾರ್ದು. ಹಾಗೆ ನೀವು ಸ್ನಾನ ಮಾಡಿದ ನಂತರ ನಿಮ್ಮ ವಸ್ತ್ರಗಳನ್ನ ಈ ನದಿಗಳಲ್ಲಿ ಬಿಡಬೇಡಿ. ಅದು ಒಂದು ಪಾಪದ ಕೆಲಸ ಅಂತಲೇ ಹೇಳ್ಬೋದು. ಈಗ ನಾವು ನೇತ್ರಾವತಿ ನದಿಯ ದರ್ಶನ ಆಯಿತು. ಮುಂದೆ ನಾವು ಇವಾಗ ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದೀವಿ. ಧರ್ಮಸ್ಥಳಕ್ಕೆ ಹೋಗುವಾಗ ಈಗ ನಿಮಗೆ ಆರ್ಚ್ ಕಾಣ್ತಿದೆಯಲ್ಲ, ಇದು ನಿಮಗೆ ಪ್ರತಿಯೊಬ್ಬರಿಗೂ ಇದು ಸ್ವಾಗತ ಕೊಡುತ್ತೆ. ಇಲ್ಲಿಂದ ನಿಮಗೆ ಧರ್ಮಸ್ಥಳದ ಊರು ಸ್ಟಾರ್ಟ್ ಆಗುತ್ತೆ. ಧರ್ಮಸ್ಥಳದಲ್ಲಿ ನಿಮಗೆ ಪ್ರಧಾನ ದೇವತೆ ಆಗಿರೋದು ಅಣ್ಣಪ್ಪ ಸ್ವಾಮಿ. ತಿರುಮಲದಲ್ಲಿ ಹೇಗೆ ಬಂದಾಗ ನೀವು ವರಾಹ ಸ್ವಾಮಿಯ ದರ್ಶನ ಮಾಡ್ತಿರೋ, ಹಾಗೆ ಮಂತ್ರಾಲಯದಲ್ಲಿ ಹೋದಾಗ ಮಂಚಾಲಮ್ಮನ ದರ್ಶನ ಮಾಡ್ತಿರೋ, ಹಾಗೆ ಈ ಧರ್ಮಸ್ಥಳಕ್ಕೆ ಬಂದಾಗ ಮೊದಲು ಅಣ್ಣಪ್ಪ ಸ್ವಾಮಿಯ ದರ್ಶನ ಮಾಡಬೇಕು. ಅದಾದ ನಂತರನೇ ಮಂಜುನಾಥ ಸ್ವಾಮಿ ದರ್ಶನ ಮಾಡಬೇಕು. ಈಗ ನಿಮಗೆ ಕಾಣ್ತಿದೆಯಲ್ಲ, ಅದು ಅಣ್ಣಪ್ಪ ಸ್ವಾಮಿಯವರ ಪಾದಗಳು. ಮೊದಲು ಪಾದದ ದರ್ಶನ ಮಾಡಿಬಿಟ್ಟು ನಂತರ ಈಗ ನಾವು ಅಣ್ಣಪ್ಪ ಸ್ವಾಮಿಯ ಬೆಟ್ಟವನ್ನು ಹತ್ತುತ್ತಾ ಇದ್ದೀವಿ. ಇದು ಒಂದು ಚಿಕ್ಕ ಬೆಟ್ಟ ಆಗಿರುತ್ತೆ. ಹೆಚ್ಚು ಕಮ್ಮಿ ಈ ಬೆಟ್ಟ ನೀವು 1 ಕಿಲೋಮೀಟರ್ ನಡಿಬೇಕಾಗಿರುತ್ತೆ.
ಕಂಟಿನ್ಯೂಸ್ ಆಗಿ ಮೆಟ್ಲಿರುತ್ತೆ. ಆದರೆ ಈ ಬೆಟ್ಟ ಹತ್ತುವಾಗ ಮಕ್ಕಳಿಗೆ ಮತ್ತು ಮಹಿಳೆಯರಿಗೆ ನಿಷೇಧಿಸಲಾಗಿರುತ್ತೆ. ಅವರೇನು ಬೇಜಾರು ಮಾಡ್ಕೊಳ್ಳೋದು ಬೇಡ, ಅಣ್ಣಪ್ಪ ಸ್ವಾಮಿ ದರ್ಶನ ಮಾಡಬೇಕು ಅಂತ. ನಿಮಗೆ ದೇವಸ್ಥಾನದ ಒಳಗೆ ಕೂಡ ಅಣ್ಣಪ್ಪ ಸ್ವಾಮಿಯ ದರ್ಶನ ಮಾಡ್ಬೋದು. ಹಾಗಾಗಿ ಪುರುಷರಿಗೆ ಮಾತ್ರ ಈ ಅಣ್ಣಪ್ಪ ಸ್ವಾಮಿಯ ದರ್ಶನ ಮಾಡೋ ಒಂದು ಅವಕಾಶ ಇರುತ್ತೆ. ಅವರು ಪ್ರತಿಯೊಬ್ಬರು ಇಲ್ಲಿ ಮೆಟ್ಲುಗಳನ್ನ ಹತ್ಕೊಂಡು ಹೋಗಬೇಕಾಗಿರುತ್ತೆ. ತುಂಬ ಪ್ರಶಾಂತವಾದ ವಾತಾವರಣ ಇರುತ್ತೆ. ನೀವು ಕಾಡಿನ ಥರನೇ ಫೀಲ್ ಆಗುತ್ತೆ. ನೀವು ಬೆಟ್ಟದ ಮೇಲೆ ಹೋದಾಗ ಕೇರಳ ರೀತಿಯ ದೇವಸ್ಥಾನದ ಶೈಲಿ ಇರುತ್ತೆ. ಇಲ್ಲಿ ಧರ್ಮ ದೇವತೆಗಳು ಕೂಡ ನೆಲೆಸಿರ್ತಾರೆ. ಧರ್ಮಸ್ಥಳದಲ್ಲಿ ಧರ್ಮ ದೇವತೆಗಳಿಗೆ ವಿಶೇಷವಾದ ಸ್ಥಾನಗಳಿದೆ. ಈ ಧರ್ಮ ದೇವತೆಗಳು 4 ದೇವರುಗಳು ಧರ್ಮಸ್ಥಳದಲ್ಲಿ ನೆಲೆಸಿರೋದು. ಈ 4 ಧರ್ಮ ದೇವತೆಗಳು ಯಾವ್ದ್ಯಾವುದು ಅಂದರೆ ಕಾಳರಾಹು, ಕಾಳಕಾಯಿ, ಕುಮಾರಸ್ವಾಮಿ ಹಾಗೆ ಕನ್ಯಾಕುಮಾರಿ. ಈ 4 ಧರ್ಮ ದೇವತೆಗಳು ಈ ಬೆಟ್ಟದ ಮೇಲೆ ನೆಲೆಸಿರ್ತಾರೆ. ಅಲ್ಲಿ ಈ 4 ಧರ್ಮ ದೇವತೆಗಳ ವಿಗ್ರಹ ಇರುತ್ತೆ. ನೀವು ಈ 4 ಧರ್ಮ ದೇವತೆಗಳ ದರ್ಶನ ಈ ಬೆಟ್ಟದ ಮೇಲೆ ಮಾಡ್ಬೋದು. ಇನ್ ಕೇಸ್ ಮಹಿಳೆಯರು ಮತ್ತು ಮಕ್ಕಳೇನಾದರೂ ದರ್ಶನ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ನಿಮಗೆ ಪ್ರಧಾನ ದೇವಸ್ಥಾನದಲ್ಲಿ ಅಮ್ಮನವರ ಪಕ್ಕ ಈ 4 ಧರ್ಮ ದೇವತೆಗಳ ವಿಗ್ರಹ ಇರುತ್ತೆ. ನೀವು ಸೂಕ್ಷ್ಮವಾಗಿ ಗಮನಿಸಿದ್ರೆ ಈ 4 ಧರ್ಮ ದೇವತೆಗಳ ವಿಗ್ರಹವನ್ನು ನೀವು ದರ್ಶನ ಮಾಡ್ಬೋದು. ಅದಾದ ನಂತರ ನಿಮಗೆ ಅಣ್ಣಪ್ಪ ಸ್ವಾಮಿ ವಿಗ್ರಹ ಕೂಡ ಇರುತ್ತೆ. ಅಲ್ಲಿ ನೀವು ದೇವರ ದರ್ಶನ ಮಾಡ್ಕೋಬೋದು. ಈಗ ಮುಂದೆ ಧರ್ಮಸ್ಥಳದ ಮಂಜುನಾಥೇಶ್ವರನ ದರ್ಶನ ಮಾಡೋಣಂತೆ. ಈ ಮಂಜುನಾಥೇಶ್ವರನ ದರ್ಶನ ಮಾಡೋದಕ್ಕೆ ನಿಮಗೆ ವಿವಿಧ ಕ್ಯೂ ಲೈನ್ಸ್ಗಳಿರುತ್ತೆ. ಅದರಲ್ಲಿ ಉಚಿತವಾದ ದರ್ಶನ ಎಂದಿನಂತೆ ಇದ್ದೇ ಇರುತ್ತೆ. ಅದೇ ರೀತಿ ನಿಮಗೆ 100 ರೂಪೀಸ್, 50 ರೂಪೀಸ್ ಹಾಗೆ 200 ರೂಪೀಸ್ ಬಂದುಬಿಟ್ಟು VIP ದರ್ಶನ ಆಗಿರುತ್ತೆ. ನಿಮಗೆ ತುಂಬಾ ರಶ್ ಇರೋ ಟೈಮ್ನಲ್ಲಿ VIP ದರ್ಶನವನ್ನು ತೆಗೆದುಕೊಳ್ಬೋದು. ನಾವು ಪ್ರಸ್ತುತ ಬಂದಿರೋ ಈ ದಿನ ನಮಗೆ ಧರ್ಮಸ್ಥಳದಲ್ಲಿ ತುಂಬಾ ಖಾಲಿ ಇದೆ ಕ್ಯೂ ಲೈನ್ಸಲ್ಲಿ. ನೀವೇ ನೋಡ್ತಿರ್ಬೋದು, ಯಾರೂ ಅಷ್ಟೊಂದು ಜನ ಇಲ್ಲ. ಹಾಗಾಗಿ ನಾವು ಉಚಿತವಾದ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ನೀವು ದರ್ಶನಕ್ಕೆ ಹೋಗುವಾಗ ನೀವು ಪ್ರಸಾದದ ಚೀಟಿಯನ್ನು ಮುಂಚೆನೇ ತೆಗೆದುಕೊಳ್ಬೋದು, ಅಥವಾ ನಿಮಗೆ ದೇವಸ್ಥಾನದ ಒಳಗಡೆ ಕೂಡ ಅವೈಲಬಲ್ ಇರುತ್ತೆ. ಇಲ್ಲಿ ವಿವಿಧ ರೀತಿಯ ಸೆಟ್ ಪ್ರಸಾದಗಳಿರುತ್ತೆ. ನೀವು ಅದನ್ನು ಮುಂಚೆನೇ ತೆಗೆದುಕೊಂಡು ಹೋದರೆ ಉತ್ತಮವಾಗಿರುತ್ತೆ. ಹಾಗೆ ಇಲ್ಲಿ ನಿಮಗೆ ಲಗೇಜ್ ಕೌಂಟರ್ ಹಾಗೆ ಸೆಲ್ಫೋನ್ ಕೌಂಟರ್ ಕೂಡ ಅವೈಲಬಲ್ ಇದೆ. ನೀವು ಇನ್ ಕೇಸ್ ಡೆಪಾಸಿಟ್ ಮಾಡಬೇಕು ಅಂದರೆ ಇಲ್ಲಿ ಆರಾಮಾಗಿ ಡೆಪಾಸಿಟ್ ಮಾಡ್ಬೋದು. ಈ ಜಾಗಕ್ಕೆ ಮಂಜುನಾಥೇಶ್ವರನ ಆಗಮನ ಆಗಿರೋದು ಒಂದು ವಿಶೇಷವಾದ ಕಥೆ ಇದೆ. ಅದೇನು ಅಂದರೆ ಈ ದೇವಸ್ಥಾನಕ್ಕೆ 800 ವರ್ಷಗಳ ಇತಿಹಾಸ ಇದೆ. ಒಮ್ಮೆ ಧರ್ಮದೇವತೆಗಳು ಮಾನವ ರೂಪವನ್ನು ತಾಳ್ಬಿಟ್ಟು ಈ ಭೂಲೋಕದಲ್ಲಿ ಎಲ್ಲಿ ಧರ್ಮ ಸರಿಯಾಗಿ ಆಚರಿಸಲಾಗುತ್ತೆ ಅಂತ ನೋಡೋದಕ್ಕೆ ಅಂತ ಭೂಮಿಗೆ ಇಳಿತಾರೆ. ಅದಾದ ನಂತರ ಅವರು ಈ ಜಾಗವನ್ನು ಕುಡುಮ ಅಂತ ಕರೀತಾ ಇದ್ರು. ಈ ಕುಡುಮ ಜಾಗಕ್ಕೆ ಬರ್ತಾರೆ. ಅಲ್ಲಿ ಇದ್ದ ಜೈನ ಕುಟುಂಬವಾದ ಭೀಮಣ್ಣ ಪರ್ಗಡೆ ಮತ್ತು ಅವರ ಹೆಂಡತಿ ನಿಸ್ವಾರ್ಥ ಸೇವೆಯನ್ನು ಮಾಡ್ತಾ ಇರ್ತಾರೆ. ಅವರು ಈ ಧರ್ಮದೇವತೆಗಳಿಗೆ ಆಶ್ರಯ ಕೊಟ್ಬಿಟ್ಟು ಅವರಿಗೆ ಉಪಚಾರಗಳನ್ನ ಮಾಡ್ತಾರೆ. ಅದಾದ ನಂತರ ಧರ್ಮದೇವತೆಗಳು ಮೆಚ್ಚಿಬಿಟ್ಟು ಈ ಮನೆಯಲ್ಲೇ ನಾವು ವಾಸಿಸಬೇಕು ಅಂತ ಈ ಪೆರ್ಗಡೆ ಕುಟುಂಬಕ್ಕೆ ಹೇಳ್ತಾರೆ. ಅದಾದ ನಂತರ ಒಂದು ಮಾತು ಆಡ್ದಲೇ ಪೆರ್ಗಡೆ ಕುಟುಂಬದವರು ಬೇರೆ ಕಡೆ ಮನೆಯನ್ನು ನಿರ್ಮಾಣ ಮಾಡಿಬಿಟ್ಟು ಇಲ್ಲಿ ಧರ್ಮದೇವತೆಗಳಿಗೆ ಅವಕಾಶ ಮಾಡಿಕೊಡ್ತಾರೆ ಅನ್ನೋ ನಂಬಿಕೆ ಇದೆ. ಅದಾದ ಕಾರಣ ಈ ಕ್ಷೇತ್ರವನ್ನು ಧರ್ಮಸ್ಥಳ ಅಂತ ಕರೀತಾರೆ. ಅಂದಿನಿಂದ ಧರ್ಮದೇವತೆಗಳು ಈ ಜಾಗದಲ್ಲಿ ನೆಲೆಸಿರ್ತಾರೆ. ಅದಾದ ನಂತರ ಪೆರ್ಗಡೆ ಅವರ ಕುಟುಂಬದಲ್ಲಿ ಈ ಧರ್ಮದೇವತೆಗಳು ಬಂದ್ಬಿಟ್ಟು ಇಲ್ಲಿ ಶಿವನ ವಿಗ್ರಹ ಪ್ರತಿಷ್ಠಾಪನೆ ಅಥವಾ ಶಿವಲಿಂಗವನ್ನು ಪ್ರತಿಷ್ಠಾಪನೆ ಮಾಡಬೇಕು ಅಂತ ಹೇಳ್ತಾರೆ. ಅದಾದ ನಂತರ ಈ ಪೆರ್ಗಡೆ ಕುಟುಂಬದವರು ಅಣ್ಣಪ್ಪ ಸ್ವಾಮಿ ಹತ್ತಿರ ಹೋಗ್ಬಿಟ್ಟು ನಮಗೆ ಶಿವಲಿಂಗವನ್ನು ಬೇಕು ಅಂತ ಕೇಳಿದಾಗ ಅಣ್ಣಪ್ಪ ಸ್ವಾಮಿಯವರು ಕದ್ರಿಯಿಂದ ಮಂಜುನಾಥೇಶ್ವರನ ಲಿಂಗವನ್ನು ತೆಗೆದುಕೊಂಡು ಬರ್ತಾರೆ. ಇದನ್ನು 16ನೇ ಶತಮಾನದಲ್ಲಿ ವಾದಿರಾಜರು ವೈದಿಕ ಶಾಸ್ತ್ರಗಳೊಂದಿಗೆ ಇದನ್ನು ಪ್ರತಿಷ್ಠಾಪನೆ ಮಾಡ್ತಾರೆ. ಅಂದಿನಿಂದ ಇಂದಿನವರೆಗೆ ಇಲ್ಲಿ ಲಕ್ಷಾಂತರ ಜನ ಬಂದ್ಬಿಟ್ಟು ದೇವರ ದರ್ಶನವನ್ನು ಪಡೆದುಕೊಳ್ತಾರೆ. ದಿನಕ್ಕೆ 30,000ದಿಂದ 90,000ವರೆಗೆ ದರ್ಶನಕ್ಕೆ ಅಂತ ಬರ್ತಾರೆ. ಅದರಲ್ಲೂ ಕಾರ್ತಿಕ ಮಾಸದಲ್ಲಿ ಕಾರ್ತಿಕ ದೀಪೋತ್ಸವ ಸಮಯದಲ್ಲಿ ಲಕ್ಷ ದೀಪೋತ್ಸವ ಕಾರ್ಯಕ್ರಮ ಅತ್ಯಂತ ವಿಜೃಂಭಣೆಯಿಂದ ನೆರವೇರುತ್ತೆ. ಆ ಸಮಯದಲ್ಲಿ ಸಾಕಷ್ಟು ಜನ ಬಂದು ದೇವರ ದರ್ಶನವನ್ನು ಪಡೆದುಕೊಳ್ತಾರೆ. ನಾರ್ಮಲ್ ಆಗಿ ಈ ದೇವಸ್ಥಾನದಲ್ಲಿ ತುಂಬಾನೇ ರಶ್ ಇರುತ್ತೆ. ನಿಮಗೆ ದೇವರ ದರ್ಶನ ತುಂಬ ಬೇಗ ಆಗಬೇಕು ಅಂದರೆ ನೀವು ಅರ್ಲಿ ಮಾರ್ನಿಂಗ್ ಬರಬೇಕು, ಇಲ್ಲ ಕ್ಲೋಸಿಂಗ್ ಟೈಮ್ನಲ್ಲಿ ಬರಬೇಕು. ಆ ಸಮಯದಲ್ಲಿ ಬಂದರೆ ನಿಮಗೆ ದರ್ಶನ ತುಂಬ ಚೆನ್ನಾಗಿ ಆಗುತ್ತೆ. ಮಧ್ಯಾಹ್ನದ ಹೊತ್ತು ನಿಮಗೆ ದೇವಸ್ಥಾನದಲ್ಲಿ ತುಂಬ ರಶ್ ಇರುತ್ತೆ. ದೇವಸ್ಥಾನದಲ್ಲಿ ನೀವು ದರ್ಶನ ಆದ ನಂತರ ನಿಮಗೆ ಅನ್ನಪ್ರಸಾದ ಇರುತ್ತೆ. ಇಲ್ಲಿ ಅನ್ನಪ್ರಸಾದ ತುಂಬಾ ರುಚಿಕರವಾಗಿರುತ್ತೆ. ನಿಮಗೆ ಸಾಕಷ್ಟು ಜನ, ಲಕ್ಷಾಂತರ ಜನ ಬಂದರೂ ಇಲ್ಲಿ ಎಷ್ಟು ಜನ ಬಂದರೂ ಪ್ರತಿಯೊಬ್ಬರಿಗೂ ಅನ್ನಪ್ರಸಾದ ಸಿಗುತ್ತೆ. ಅಷ್ಟು ನಿಮಗೆ ಡಿಸಿಪ್ಲಿನ್ಡ್ ಆಗಿ ಬಡಿಸ್ತಾರೆ. ಹಾಗೆ ತುಂಬಾ ಹೈಜೀನ್ ಆಗಿ ಪ್ರಿಪೇರ್ ಮಾಡ್ತಾರೆ. ತುಂಬ ಅದ್ಭುತವಾಗಿರುತ್ತೆ. ಹಾಗಾಗಿ ನಿಮಗೆ ಧರ್ಮಸ್ಥಳದಲ್ಲಿ ಮಂಜುನಾಥೇಶ್ವರ ಎಷ್ಟು ಫೇಮಸ್ಸೋ ಇಲ್ಲಿ ಅನ್ನಪ್ರಸಾದ ಕೂಡ ಅಷ್ಟೇ ಫೇಮಸ್. ನಿಮಗೆ ದೇವಸ್ಥಾನ ಪಕ್ಕದಲ್ಲೇ ಇರುತ್ತೆ. ಕ್ಯೂ ಲೈನ್ ಸ್ಟಾರ್ಟ್ ಆಗುತ್ತೆ. ನಿಮಗೆ ಬೆಳಗ್ಗೆ 11 ಗಂಟೆಯಿಂದ ಈ ಅನ್ನಪ್ರಸಾದ ಸ್ಟಾರ್ಟ್ ಆಗುತ್ತೆ. ನಿಮಗೆ ಕಂಟಿನ್ಯೂಸ್ ಆಗಿರುತ್ತೆ. ತುಂಬಾ ಅದ್ಭುತವಾದ ರುಚಿ ಇರುತ್ತೆ. ಹಾಗಾಗಿ ನೀವು ಈ ಧರ್ಮಸ್ಥಳಕ್ಕೆ ಬಂದಾಗ ಅನ್ನಪ್ರಸಾದವನ್ನು ತೆಗೆದುಕೊಳ್ಳೋದನ್ನು ಮಾತ್ರ ಮರಿಬೇಡಿ. ನೀವು ಧರ್ಮಸ್ಥಳದಲ್ಲಿ ಮಂಜುನಾಥೇಶ್ವರನ ದರ್ಶನ ಆದ ನಂತರ ಇದು ಧರ್ಮಸ್ಥಳ ಬಂದ್ಬಿಟ್ಟು ಹಿಂದೂ ಮತ್ತು ಜೈನ ಕ್ಷೇತ್ರ. ಇಲ್ಲಿ ನಿಮಗೆ ಬಾಹುಬಲಿಯ ದರ್ಶನ ಮಾಡ್ಬೋದು. ಬೃಹತ್ 39 ಅಡಿಯ ಬಾಹುಬಲಿಯ ಮೂರ್ತಿ ನೋಡ್ಬೋದು. ಇದನ್ನ ರತ್ನಗಿರಿ ಅಂತ ಕರೀತಾರೆ. ಇದು ನಿಮಗೆ ಅಣ್ಣಪ್ಪ ಸ್ವಾಮಿಯ ಬೆಟ್ಟದ ಎದುರುಗಡೆನೇ ಇರುತ್ತೆ. ನಿಮಗೆ ಅಣ್ಣಪ್ಪ ಸ್ವಾಮಿ ಬೆಟ್ಟದಲ್ಲಿ ನೀವು ಮೆಟ್ಲು ಹತ್ಕೊಂಡೇ ಹೋಗ್ಬೇಕಾಗುತ್ತೆ. ಆದರೆ ನಿಮಗೆ ಈ ರತ್ನಗಿರಿ ಬೆಟ್ಟಕ್ಕೆ ವೆಹಿಕಲ್ ಕೂಡ ಅಲೋ ಇರುತ್ತೆ. ನಿಮಗೆ ಮೂರ್ತಿಯ ತನಕ ನಿಮಗೆ
ನಿಮಗೆ ಕಾರ್ ಹೋಗುತ್ತೆ. ಹಾಗಾಗಿ ನೀವು ಧರ್ಮಸ್ಥಳಕ್ಕೆ ಹೋದಾಗ ಈ ಜಾಗಕ್ಕೆ ಒಮ್ಮೆ ಭೇಟಿ ಕೊಡಿ. ಇನ್ನು ಈ ದೇವಸ್ಥಾನಕ್ಕೆ ಅತಿ ಸಮೀಪವಾದ ಪ್ರೇಕ್ಷಣೀಯ ಸ್ಥಳಗಳು ಯಾವ್ದ್ಯಾವುದು ಅಂದರೆ ನಿಮಗೆ ರಾಮ ಮಂದಿರ ದೇವಸ್ಥಾನ ಇದೆ. ಈ ರಾಮ ಮಂದಿರ ದೇವಸ್ಥಾನ ನಿಮಗೆ ಉಜಿರೆಯಿಂದ ಧರ್ಮಸ್ಥಳಕ್ಕೆ ಬರ್ತಿರುವಾಗ ರಾಮ ಮಂದಿರ ದೇವಸ್ಥಾನ ಇದೆ. ಅಮೃತಶಿಲಾ ದೇವಸ್ಥಾನ ತುಂಬಾ ಚೆನ್ನಾಗಿರುತ್ತೆ, ನೀವು ಅದನ್ನು ವೀಕ್ಷಿಸ್ಬೋದು. ಹಾಗೆ ಉಜಿರೆ ಹತ್ರ ನಿಮಗೆ ಸೂರ್ಯ ಅಂತ ಒಂದು ದೇವಸ್ಥಾನ ಇದೆ. ಇಲ್ಲಿ ಸದಾಶಿವ ರುದ್ರ ದೇವಸ್ಥಾನ ಇದೆ. ಇದೊಂದು ವಿಶೇಷವಾದ ದೇವಸ್ಥಾನ. ನಿಮ್ಮ ಮನಸ್ಸಿನಲ್ಲಿ ಏನಾದರೂ ಕೋರಿಕೆಗಳಿದ್ರೆ ಈ ದೇವರಲ್ಲಿ ಕೋರ್ಕೊಂಡು ಅದೇನಾದರೂ ನೆರವೇರಿದ್ರೆ ನೀವು ಆ ದೇವಸ್ಥಾನಕ್ಕೆ ಅದರ ಪ್ರತಿರೂಪವಾಗಿ ಮಣ್ಣಿನ ಆ ವಸ್ತುವನ್ನು ನೀವು ಕೊಡಬೇಕಾಗಿರುತ್ತೆ. ತುಂಬ ವಿಶೇಷವಾಗಿರುತ್ತೆ. ಕೆಲವೊಬ್ಬರು ಮನೆ ಕಟ್ಟಿಸೋದಕ್ಕೆ ಅಂತ ಕೇಳ್ಕೊತಾರೆ, ಅದೇನಾದರೂ ನೆರವೇರಿದ್ರೆ ನಿಮಗೆ ಮಣ್ಣಿನಲ್ಲಿ ಮನೆ ಮಾಡಿಬಿಟ್ಟು ತೆಗೆದುಕೊಂಡು ಬಂದು ಅಲ್ಲಿ ಇಡ್ತಾರೆ. ತುಂಬ ವಿಶೇಷವಾದ ದೇವಸ್ಥಾನ. ಈ ಎಲ್ಲ ಮಣ್ಣಿನ ಪುತ್ಥಳಿಗಳಾಗಿರ್ಬೋದು, ಐಟಮ್ಸ್ ಆಗಿರ್ಬೋದು ನಿಮಗೆ ದೇವಸ್ಥಾನದ ಹತ್ರನೇ ಸಿಗುತ್ತೆ. ಇನ್ ಕೇಸ್ ನಿಮ್ಗೆ ಏನಾದರೂ ಟೈಮ್ ಇತ್ತು ಅಂದರೆ ಈ ಕ್ಷೇತ್ರಗಳು ಕೂಡ ನೀವು ಭೇಟಿ ಕೊಡಿ. ಅದಾದ ನಂತರ ಇನ್ನೊಂದು ಸುಪ್ರಸಿದ್ಧವಾದ ಕ್ಷೇತ್ರ ಅಂದರೆ ಸೌತ್ ಎಡ್ಕಾದ ಮಹಾಗಣಪತಿ ದೇವಸ್ಥಾನ. ಈ ದೇವಸ್ಥಾನ ನಿಮಗೆ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗೋ ರೋಡ್ನಲ್ಲಿ ಬರುತ್ತೆ, ಕೊಕ್ಕಡ ಕ್ರಾಸ್ ಅಂತ ಬರುತ್ತೆ. ಅದಕ್ಕಿಂತ ಮುಂಚೆ ಈ ದೇವಸ್ಥಾನ ಸಿಗುತ್ತೆ. ಈ ದೇವಸ್ಥಾನ ಬಯಲಿನಲ್ಲಿ ಇರುವ ಒಂದು ವಿನಾಯಕನ ಕ್ಷೇತ್ರವಾಗಿರುತ್ತೆ. ತುಂಬಾ ಅದ್ಭುತವಾದ ದೇವಸ್ಥಾನ, ಹಾಗೆ ತುಂಬಾ ಮಹಿಮೆಯುಳ್ಳ ದೇವಸ್ಥಾನ ಅಂತ ಕರೀತಾರೆ. ಈ ದೇವಸ್ಥಾನಕ್ಕೆ ಬಂದು ಏನೇ ಕೋರ್ಕೊಂಡ್ರೂ ಅದು ನೆರವೇರುತ್ತೆ ಅನ್ನೋ ನಂಬಿಕೆ ಇದೆ. ಹಾಗೆ ಇಲ್ಲಿ ನಿಮಗೆ ಅವಲಕ್ಕಿ ಪ್ರಸಾದ ವಿಶೇಷವಾಗಿ ಸಿಗುತ್ತೆ, ತುಂಬ ರುಚಿಕರವಾಗಿರುತ್ತೆ. ಇಲ್ಲಿ ನೀವು ಒಮ್ಮೆ ಟ್ರೈ ಮಾಡ್ಬೋದು. ಹಾಗೆ ಮಧ್ಯಾಹ್ನದ ಊಟದ ವ್ಯವಸ್ಥೆ ಕೂಡ ಇರುತ್ತೆ. ಇನ್ನು ಶ್ರೀ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯ ನಿಮಗೆ ಎಲ್ಲರಿಗೂ ಜಗತ್ ಪ್ರಸಿದ್ಧವಾದ ಕ್ಷೇತ್ರ. ಆ ದೇವಸ್ಥಾನದ ಬಗ್ಗೆ ಕೂಡ ನಮ್ಮ ಎಲ್ಲ ಇನ್ಫಾರ್ಮೇಷನ್ನ ಕೊಟ್ಟಿದ್ದೀವಿ. ಅಲ್ಲಿ ಪ್ರಮುಖವಾಗಿ ನಾಗದೋಷಗಳ ಪರಿಹಾರ್ಥವಾಗಿ ವಿಶೇಷ ಪೂಜೆಗಳು ನೆರವೇರುತ್ತೆ. ಅದರ ಎಲ್ಲ ಮಾಹಿತಿಗಳನ್ನ ಕೊಟ್ಟಿದ್ದೀವಿ. ನೀವು ಇನ್ನೂ ಆ ವಿಡಿಯೋನ ನೋಡಿಲ್ಲ ಅಂದರೆ ಇಲ್ಲಿರುತ್ತೆ, ಅಲ್ಲಿ ನೀವು ಕ್ಲಿಕ್ ಮಾಡುವ ಮುಖಾಂತರ ನೋಡ್ಬೋದು. ಹಾಗೆ ಎಲ್ಲರೂ ಕಾಯ್ತಿರೋ ಮಾಹಿತಿ ಏನು ಅಂದರೆ ಧರ್ಮಸ್ಥಳ ಕ್ಷೇತ್ರದಲ್ಲಿ ಆನ್ಲೈನ್ನಲ್ಲಿ ರೂಮ್ನ ಹೇಗೆ ಬುಕ್ ಮಾಡಬೇಕು ಅಂತ. ಬನ್ನಿ ಇವಾಗ ಆನ್ಲೈನ್ನಲ್ಲಿ ರೂಮ್ಸ್ನ ಹೇಗೆ ಬುಕ್ ಮಾಡಬೇಕು ಅಂತ ನೋಡೋಣಂತೆ. ಮೊದಲಿಗೆ ನಿಮ್ಮ ವೆಬ್ ಬ್ರೌಸರ್ನಲ್ಲಿ ಧರ್ಮಸ್ಥಳ ದೇವಸ್ಥಾನದ ಅಫಿಷಿಯಲ್ ವೆಬ್ಸೈಟ್ ಆದ bookings.sriಧರ್ಮಸ್ಥಳ.orgಗೆ ಲಾಗಿನ್ ಆಗಬೇಕಾಗತ್ತೆ. ಇದು ನಿಮಗೆ ಅಫಿಷಿಯಲ್ ವೆಬ್ಸೈಟ್ ಆಗಿರುತ್ತೆ. ಇದ್ರ ಮುಖಾಂತರನೇ ನೀವು ರೂಮ್ನ ಬುಕ್ ಮಾಡ್ಕೊಳ್ಬೇಕಾಗಿರುತ್ತೆ. ಇಲ್ಲಿ ನಿಮಗೆ ಲಾಗಿನ್ ಅಂತ ಒಂದು ಆಪ್ಷನ್ ಇರುತ್ತೆ ನೋಡಿ, ಇಲ್ಲಿ ಆನ್ಲೈನ್ ರೂಮ್ ಬುಕಿಂಗ್ ಶ್ರೀ ಕ್ಷೇತ್ರ ಧರ್ಮಸ್ಥಳ ಅಂತ ಇದೆ. ಈಗ ಲಾಗಿನ್ ಅಂತ ಕೊಡಬೇಕಾಗತ್ತೆ. ಫಸ್ಟ್ ಅದಕ್ಕಿಂತ ಮುಂಚೆ ನೀವು ಲಾಗಿನ್ಗಿಂತ ಮುಂಚೆ ಬೇಕಾದ್ರೆ ನೀವು ರೂಮ್ಸ್ ಇದೆಯಾ ಇಲ್ವಾ ಚೆಕ್ ಮಾಡ್ಕೋಬೋದು. ಈಗ ನಾನು ಯಾವ್ದಾನ ಒಂದು ಡೇಟಿಗೆ ತಗೋತೀನಿ, 24th ಚೆಕ್-ಇನ್, 25th ಚೆಕ್ಔಟ್ ಅಂತ ಹಾಕ್ತಾ ಇದ್ದೀನಿ. ನೀವು ಇಲ್ಲಿ ಹಾಕಿದ ತಕ್ಷಣ ಸಾಕಷ್ಟು ಡೀಟೇಲ್ಸ್ ಬರ್ತಾ ಇದೆ ನೋಡಿ, ಗಂಗೋತ್ರಿ, ಗಾಯತ್ರಿ, ನೇತ್ರಾವತಿ. ನಿಮಗೆ ಇದರಲ್ಲೂ ಡಿಫ್ರೆಂಟ್ ಕ್ಯಾಟಗರಿ ಇರುತ್ತೆ. ಇದು ಬಿಗ್ ಹಾಲ್ ಅಂದರೆ ಇದು ಡಾರ್ಮೆಟ್ರಿ ಥರ ಇರುತ್ತೆ, 35 ಜನದ ಕೆಪಾಸಿಟಿ ಇರುತ್ತೆ ನೋಡಿ. ಇದು 2 ಬೆಡ್ರೂಮ್ಸ್ ಆದರೆ ನಿಮಗೆ 4 ಕೆಪಾಸಿಟಿ, 500 ರೂಪೀಸ್ ಪರ್ ಡೇ ಆಗಿರುತ್ತೆ. ಇದೆಲ್ಲ ಗಾಯತ್ರಿ, ನೇತ್ರಾವತಿ, ರಜತಾದ್ರಿ ಇದೆ ನೋಡಿ. ಹಾಗೆ ಇದು ಅವೈಲಬಲ್ ಇದೆಯಾ ಅಥವಾ ಅವೈಲಬಲ್ ಇಲ್ವಾ ಅಂತ ನಿಮಗೆ ಇಲ್ಲಿ ತೋರಿಸ್ತಾ ಇದ್ದಾರೆ. ರೂಮ್ಸ್ ನಾಟ್ ಅವೈಲಬಲ್ ಅಂದರೆ ಅವೈಲಬಲ್ ಇಲ್ಲ ಅಂತ, ಇಲ್ಲಿ ಅವೈಲಬಲ್ ಎಷ್ಟಿದೆ ಅಂತ ಕೂಡ ತೋರಿಸ್ತಾ ಇದ್ದಾರೆ, 2 ಅವೈಲಬಲ್. ಹಾಗೆ ರಜತಾದ್ರಿ ಬಂದುಬಿಟ್ಟು 162, ಸಹ್ಯಾದ್ರಿ 187 ಅವೈಲಬಲ್ ಇದೆ. ತುಂಬ ರೂಮ್ಸ್ ಅವೈಲಬಲ್ ಇರುತ್ತೆ. ಹಾಗೆ ನಿಮಗೆ ಇಲ್ಲಿ 2 ಅಂತ ಇದೆ ನೋಡಿ ನೆಕ್ಸ್ಟ್ ಪೇಜಿಗೆ. ಒಂದೊಂದು ಸಾರಿ ನೀವು ಧರ್ಮಸ್ಥಳಕ್ಕೆ ಡೈರೆಕ್ಟಾಗಿ ಹೋದಾಗ ಕೂಡ ನಿಮಗೆ ಅವೈಲಬಲ್ಸ್ ಇತ್ತು ಅಂದರೆ ನಿಮಗೆ ರೂಮ್ಸ್ ಡೈರೆಕ್ಟಾಗಿ ಕೊಡ್ತಾರೆ. ಆದಷ್ಟು ನೀವು ಪ್ರೀ ಬುಕ್ಕಿಂಗ್ ಮಾಡ್ಕೊಂಡು ಹೋದರೆ ನಿಮಗೆ ರೂಮ್ಸ್ ಅನ್ನೋದು ಖಚಿತವಾಗಿ ಸಿಗುತ್ತೆ ನೋಡಿ. ಸಾಕೇತ ಇದೆ, ಸಾಕೇತದಲ್ಲಿ ಡಿಲೆಕ್ಸ್ ರೂಮ್ ಬಂದುಬಿಟ್ಟು 400 ರೂಪೀಸ್ ರೂಮ್ 5 ಅವೈಲಬಲ್ ಇದೆ. 2000 ರೂಪೀಸ್ 4 ಬೆಡ್ಡಿಂದು ಅವೈಲಬಲ್ ಇಲ್ಲ. ಹಾಗೆ ನಿಮಗೆ ಇಲ್ಲಿ ಟಾಯ್ಲೆಟ್ ಅಟ್ಯಾಚ್ಡ, ವೆಸ್ಟ್ರನ್ನ, ಇಂಡಿಯನ್ನ ಎಲ್ಲ ಮೆನ್ಷನ್ ಮಾಡಿರ್ತಾರೆ. ಹಾಗಾಗಿ ನಿಮ್ಗೆ ಯಾವುದೇ ರೀತಿ ತೊಂದರೆ ಇರೋದಿಲ್ಲ. ಇಲ್ಲೇ ನೀವು ನೋಡ್ಕೊಂಡ್ಬಿಟ್ಟು ನಿಮ್ಗೆ ಯಾವುದು ಪ್ರಿಫರಬಲ್ ಬೇಕೋ ಅದನ್ನು ನೀವು ಬುಕ್ ಮಾಡ್ಕೊಳ್ಬೇಕಾಗತ್ತೆ. ಈಗ ನಾನು ಲಾಗಿನ್ ಅಂತ ಕೊಡ್ತೀನಿ. ನೀವು ಲಾಗಿನ್ ಆಗುವಾಗ ಇನ್ ಕೇಸ್ ನೀವು ರಿಜಿಸ್ಟರ್ ಆಗಿಲ್ಲ ಅಂದರೆ ಫಸ್ಟು ನೀವು ಇಲ್ಲಿ ರಿಜಿಸ್ಟರ್ ಆಗಬೇಕಾಗತ್ತೆ. ರಿಜಿಸ್ಟರ್ ಕೊಟ್ಬಿಟ್ಟು ನಿಮ್ಮ ನೇಮ್ ಮತ್ತು ಮೊಬೈಲ್ ನಂಬರ್ ಅಂತ ಕೊಟ್ಬಿಟ್ಟು OTP ಕೊಡಬೇಕಾಗತ್ತೆ. ಅದಾದ ನಂತರ ನಿಮ್ಮ ಹೆಸರು, ನಿಮ್ಮ ಊರು, ಅಡ್ರೆಸ್ಸು, ಪಿನ್ ಕೋಡು ಎಲ್ಲ ಡೀಟೇಲ್ಸ್ ಕೇಳುತ್ತೆ, ಅದನ್ನು ನೀವು ಮೆನ್ಷನ್ ಮಾಡಬೇಕಾಗತ್ತೆ. ಸದ್ಯಕ್ಕೆ ನಾನು ಆಲ್ರೆಡಿ ರಿಜಿಸ್ಟರ್ ಆಗಿದ್ದೀನಿ, ಹಾಗಾಗಿ ನಾನು ಡೈರೆಕ್ಟಾಗಿ ಲಾಗಿನ್ ಆಗ್ತೀನಿ. ಈಗ ಲಾಗಿನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ನನ್ನ ಮೊಬೈಲ್ ನಂಬರ್ ಹಾಗೆ ಒಂದು ಸೆಟ್ ಮಾಡಿರೋ ಪಾಸ್ವರ್ಡ್ ಅಥವಾ ಪಾಸ್ಕೋಡ್ ಅಂತ ಇರುತ್ತಲ್ಲ ಅದನ್ನು ನಾನು ಎಂಟರ್ ಮಾಡ್ತಾ ಇದ್ದೀನಿ. ಇವಾಗ ನಾನು ಪಾಸ್ಕೋಡ್ ಮುಖಾಂತರ ಲಾಗಿನ್ ಆಗಿದ್ದೀನಿ ನೋಡಿ. ಇಲ್ಲಿ ಎಸ್ಕೇಪ್ ಟ್ರಾವೆಲರ್ಸ್ ಅಂತ ತೋರಿಸ್ತಾ ಇದೆ. ಈಗ ಕೆಳಗಡೆ ನಾನು ಯಾವುದಾನ ಒಂದು ರೂಮ್ನ ಬುಕ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ರಜತಾದ್ರಿ ಅಂತ ಇದೆಯಲ್ಲ, ನಿಮಗೆ ಈ ಪ್ಲೇಸಸ್ ರಜತಾದ್ರಿ ಆಗಿರ್ಬೋದು, ನೇತ್ರಾವತಿ ಆಗಿರ್ಬೋದು, ಎಲ್ಲಿ ಬರುತ್ತೆ ಅಂತ ನಿಮ್ಗೆ ನೋಡಬೇಕು ಅಂದರೆ ನಾನು ಗೂಗಲ್ ಮ್ಯಾಪ್ಸ್ನಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಇದು ದೇವಸ್ಥಾನ. ಹಾಗೆ ನಿಮಗೆ ದೇವಸ್ಥಾನದ ಹತ್ತಿರ ಬೇಕು ಅಂದರೆ ನಿಮಗೆ ನೇತ್ರಾವತಿ ಗೆಸ್ಟ್ ಹೌಸ್ ಇದೆಯಲ್ಲ ಅದು ದೇವಸ್ಥಾನದ ಹತ್ತಿರದಲ್ಲೇ ಇರುತ್ತೆ. ಹಾಗೆ ವೈಶಾಲಿ ಗೆಸ್ಟ್ ಹೌಸ್ ಕೂಡ ದೇವಸ್ಥಾನ ಹತ್ತಿರದಲ್ಲಿದೆ. ಸಾಕೇತ ರೆಸ್ಟ್ ಹೌಸ್ ಸ್ವಲ್ಪ ದೂರ ಇದೆ. ಶರಾವತಿ ಗೆಸ್ಟ್ ಹೌಸ್ ಕೂಡ ಸ್ವಲ್ಪ ದೂರ ಇದೆ.
ನೋಡಿ ಎಲ್ಲ ಗೆಸ್ಟ್ ಹೌಸ್ ಇಲ್ಲೇ ಸಿಗುತ್ತೆ ನಿಮಗೆ. ಗಾಯತ್ರಿ ಗೆಸ್ಟ್ ಹೌಸ್ ನೀವು ಗೂಗಲ್ ಮ್ಯಾಪ್ನಲ್ಲಿ ಸರ್ಚ್ ಮಾಡಿಬಿಟ್ಟು ಎಷ್ಟು ಡಿಸ್ಟೆನ್ಸ್ ಇದೆ ಅಂತ ನೀವು ಬುಕ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಒಂದ್ಸರಿ ಚೆಕ್ ಮಾಡಿ. ಸಾಕೇತ ಇಲ್ಲ ಇಲ್ಲಿ ಬರುತ್ತೆ, ಸಹ್ಯಾದ್ರಿ, ರಜತಾದ್ರಿ, ತುಂಬ ರೆಸ್ಟ್ ಹೌಸಸ್ ಇದೆ ನೋಡಿ ಇಲ್ಲಿ. ನಿಮ್ಗೆ ಯಾವ್ದು ಬೇಕೋ ಎಲ್ಲ. ಸಾಕೇತ ಇಲ್ಲಿದೆ ನೋಡಿ, ಸಾಕೇತ ರೆಸ್ಟ್ ಹೌಸ್ ಇಲ್ಲಿದೆ. ಸಾಕಷ್ಟು ರೆಸ್ಟ್ ಹೌಸ್ಗಳಿದೆ, ನಿಮ್ಗೆ ಎಲ್ಲಿ ಬೇಕೋ ಅಲ್ಲಿ ಬುಕ್ ಮಾಡ್ಕೊಳ್ಬೋದು. ಈಗ ನಾನು ಬುಕ್ಕಿಂಗ್ ಪ್ರೋಸೆಸ್ಸಿಗೆ ಮತ್ತೆ ಬರ್ತಿದ್ದೀನಿ. ಈಗ ನಾನು ರಜತಾದ್ರಿನ ಬುಕ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಹಾಂ ನೋಡಿ, ರಜತಾದ್ರಿ ನೀವು ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ರೂಮ್ ಹೇಗಿದೆ ಅಂತ ಕೂಡ ಫೋಟೋಸ್ ಬರ್ತಾ ಇದೆ. 3 ಇಮೇಜಸ್ ಇದೆ ನೋಡಿ, ಎಷ್ಟು ಚೆನ್ನಾಗಿದೆ ರೂಮ್ಸು. AC ರೂಮ್ಸ್ ಇದೆಲ್ಲ ರಜತಾದ್ರಿ. ಟಾಯ್ಲೆಟ್ ಹೇಗಿದೆ ಕೂಡ ನಿಮಗೆ ಮೆನ್ಷನ್ ಮಾಡಿದ್ದಾರೆ ಇಲ್ಲಿ. ನೀವು ಫೋಟೋಸ್ ನೋಡ್ಬಿಟ್ಟು ಆರಾಮಾಗಿ ಬುಕ್ ಮಾಡ್ಕೊಳ್ಬೋದು. ಇದರಲ್ಲಿ 2 ಥರ ಟಾಯ್ಲೆಟ್ಸು ಇದೆ. ಇದು ಬಂದುಬಿಟ್ಟು ನಿಮಗೆ ವಾಟರ್ ಕ್ಲಾಸೆಟ್ ಬಂದುಬಿಟ್ಟು ಇದು ಇಂಡಿಯನ್ ರೀತಿ, ಹಾಗೆ ಕಮೋಡು 2 ಇದೆ ನೋಡಿ. ರೂಮ್ ಕೆಪಾಸಿಟಿ 2, ಅಟ್ಯಾಚ್ ಟಾಯ್ಲೆಟ್ ಇದೆ. ಇಲ್ಲಿ ನಿಮಗೆ ಬುಕ್ ಫಾರ್ ಸೆಲ್ಫ್ ಅಂತ ನಾನು ತೊಗೋತಾ ಇದ್ದೀನಿ. ನಿಮಗೆ ಬೇರೆಯವ್ರಿಗೆ ಬೇಕಿದ್ರೆ ಬೇರೆಯವ್ರಿಗೂ ಬುಕ್ ಮಾಡ್ಕೊಳ್ಬೋದು. ನಂಗೆ 1 ನಂಬರ್ ಮಿನಿಮಮ್ 2 ಡೀಟೇಲ್ಸ್ನ ಕೊಡ್ತಾ ಇದ್ದೀನಿ. ರೂಮ್ ಚಾರ್ಜಸ್ ಬಂದುಬಿಟ್ಟು 1500 ರೂಪಾಯಿ, ಬುಕ್ಕಿಂಗ್ ಚಾರ್ಜಸ್ ಬಂದುಬಿಟ್ಟು 100 ರೂಪೀಸ್. ನಿಮಗೆ ಟೋಟಲ್ ಆಗಿ 1600 ರೂಪೀಸ್ ಆಗುತ್ತೆ. ಇಲ್ಲಿ ಚೆಕ್ ಇನ್ ಚೆಕ್ಔಟ್ ಟೈಮ್ ಕೊಡಬೇಕಾಗತ್ತೆ. ನಾನು ಫಸ್ಟು ಟೈಮ್ ಕೊಡ್ತೀನಿ. ನೀವು ಯಾವ ಟೈಮ್ ಕೊಡ್ತೀರೋ ಒಂದು 2 ಅವರ್ಸ್ ತನಕ ನಿಮಗೆ ಆಪ್ಷನ್ ಇರುತ್ತೆ. ಅದ್ರ ಮೇಲ್ಗಡೆ ಬಂತು ಅಂದರೆ ನಿಮಗೆ ರೂಮ್ ಅಲಾಟ್ ಆಗೋದಿಲ್ಲ. ಹಾಗಾಗಿ ನೀವು ಯಾವ ಟೈಮಿಗೆ ಚೆಕ್ ಇನ್ ಆಗ್ತೀರಾ ಅಂತ ನಿಮಗೆ ಖಾತ್ರಿ ಇರುತ್ತೆ, ಆ 2 ಅವರ್ಸ್ ಟೈಮ್ ಸ್ಪ್ಯಾನಲ್ಲಿ ನೀವು ಚೆಕ್ ಇನ್ ಟೈಮ್ ಕೊಡಿ. ನಾನಿವಾಗ 10 o'clock ಅಂತ ಕೊಡ್ತಾ ಇದ್ದೀನಿ. ಚೆಕ್ ಇನ್ ಬಂದುಬಿಟ್ಟು 24/12 10 o'clock, ಚೆಕ್ಔಟ್ ಬಂದುಬಿಟ್ಟು 25/12 10 o'clock. ನಿಮಗೆ 1 ಡೇ ಕಂಪ್ಲೀಟಾಗಿ ಸಿಗುತ್ತೆ. ಈಗ ಬುಕ್ ಫಾರ್ ಸೆಲ್ಫ್ ಅಂತ ಕೊಟ್ಟಾಗ ನನಗೆ ಎಲ್ಲ ಡೀಟೇಲ್ಸ್ ಬಂದಿದೆ ನೋಡಿ, ಅಟ್ಯಾಚ್ ಬಾತ್ರೂಮು, ಎಷ್ಟು ಜನ ಅಂತ. ಹಾಗೆ ನಾನು ಕೆಳಗೆ ಬರ್ತಾ ಇದ್ದೀನಿ. ಇವಾಗ ಕೆಳಗೆ ಬಂದಾಗ ನಿಮಗೆ ಯಾರು ಪರ್ಸನ್ ಒಬ್ಬರದ್ದು ಡೀಟೇಲ್ನ ನಾನು ಕೊಡ್ತಾ ಇದ್ದೀನಿ, ಕಂಟಿನ್ಯೂ ಕೊಡ್ತಾ ಇದ್ದೀನಿ. ಆವಾಗ ನಿಮಗೆ ಇಲ್ಲಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಬರುತ್ತೆ ನೋಡಿ. ಆನ್ಲೈನ್ ರೂಮ್ ಬುಕ್ಕಿಂಗ್ ಇದು 20 ಡೇಸ್ ಮುಂಚೆ, ಇವತ್ತಿಂದ 20 ಡೇಸ್ ತನಕ ನಿಮಗೆ ಬುಕ್ಕಿಂಗ್ಸ್ಗೆ ಅವೈಲಬಲ್ ಇರುತ್ತೆ. ಹಾಗೆ ನಿಮಗೆ ಕೆಲವು ರೂಮ್ಸ್ ಮಾತ್ರ ನಿಮಗೆ ಆನ್ಲೈನಲ್ಲಿ ಬುಕ್ ಮಾಡ್ತಾರೆ. ಕೆಲವು ಪಾರ್ಟ್ ಬಂದುಬಿಟ್ಟು ನಿಮಗೆ ಡೈರೆಕ್ಟಾಗಿ ಹೋದರೆ ಕೊಡ್ತಾರೆ. ಮ್ಯಾಕ್ಸಿಮಮ್ 4 ರೂಮ್ಗಳನ್ನ ನೀವು ಬುಕ್ ಮಾಡ್ಕೊಳ್ಬೋದು ಒಮ್ಮೆ. 24 ಅವರ್ಸ್ ಇರುತ್ತೆ. ಹಾಗೆ ಈ ಥರ ಸಾಕಷ್ಟು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇರುತ್ತೆ. ನೀವು ಅದನ್ನೆಲ್ಲ ಫುಲ್ ಚೆಕ್ ಮಾಡ್ಬೋದು. ನೆಕ್ಸ್ಟು ನಾನು ಅಗ್ರಿ ಅಂತ ಕೊಡ್ತಾ ಇದ್ದೀನಿ. ಅಗ್ರಿ ಅಂತ ಕೊಟ್ಬಿಟ್ಟು ಇಲ್ಲಿ ನಾನು ಪೇ ಕೊಡ್ತಾ ಇದ್ದೀನಿ. ಇವಾಗ ನನಗೆ ಪೇಮೆಂಟ್ ಗೇಟ್ವೇ ಅನ್ನೋದು ಬರುತ್ತೆ. ನೀವು ಇದರಲ್ಲಿ UPI ಮುಖಾಂತರನಾದರೂ ಪೇ ಮಾಡ್ಬೋದು, ಕಾರ್ಡ್ ಮುಖಾಂತರನಾದರೂ ಪೇ ಮಾಡ್ಬೋದು, ಅಥವಾ ನೆಟ್ ಬ್ಯಾಂಕಿಂಗ್ ಮುಖಾಂತರನಾದರೂ ಪೇ ಮಾಡ್ಬೋದು. ಒಮ್ಮೆ ನೀವು ಪೇ ಮಾಡಿದ್ರೆ ನಿಮ್ಮ ಮೇಲ್ ಐಡಿಗೆ ಅಫಿಷಿಯಲ್ ಕನ್ಫರ್ಮೇಷನ್ ಬರುತ್ತೆ, ಯಾವ ಟೈಮಿಗೆ ನೀವು ಯಾವ ರೂಮ್ನ ಬುಕ್ ಮಾಡಿದ್ದೀರೋ ಅದನ್ನು ತೆಗೆದುಕೊಳ್ಬೋದು. ಇದೆಲ್ಲ ಇವತ್ತಿನ ಮಾಹಿತಿ. ಇದೇ ರೀತಿಯ ವಿವಿಧ ದೇವಸ್ಥಾನಗಳ ಎಲ್ಲ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ವಿಡಿಯೋನ ನೀವು ಇನ್ನೂ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಹೊಸ ದೇವಸ್ಥಾನದ ಬಗ್ಗೆ ವಿಚಾರವನ್ನು ತಿಳಿದುಕೊಳ್ಳೋಣ. ಅಲ್ಲಿಯವರೆಗೂ ಎಲ್ಲರಿಗೂ ನಮಸ್ಕಾರ. ಓಂ ನಮಃ ಶಿವಾಯ.